ಭೂಗತ ಆಗಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನ್ಯಾಯದ ಒಂದು ಪ್ರಕ್ರಿಯೆಯೇ. ಅವರು ಏನೋ ಒಂದು ಅಪ್ಲಿಕೇಶನ್ ಕೋರ್ಟ್ನಲ್ಲಿ ಹಾಕಿರ್ತಾರೆ, ಅದು ಮುನ್ನೆಲೆಗೆ ಬರಲಿ, ಅಲ್ಲಿ ತನಕ ಈ ಒಂದು ಕಾನೂನಿನ ಕುಣಿಕೆಯಿಂದ ಸ್ವಲ್ಪ ಹೊರ ಉಳಿದ್ರೆ ಹೋರಾಟಗಳು ಮಾಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪೇನಿಲ್ಲ. ಈಗ ಹೋಗಿ ಮುಂದೆ ಹೋಗಿ ನಿಂತ್ಕೊಂಡು ನಾನು ಬಂದಿದ್ದೀನಿ ಅಂತಂದರೆ ತಗೊಂಡೋಗಿ ಅಲ್ಲಿಗೆ ಹಾಕ್ತಾ ಇರ್ತಾರೆ, ಅದು ಬೇರೆ ವಿಚಾರ. ಇದು ಹೋರಾಟಗಾರರು ಮಾಡಲೇಬೇಕಾದಂತಹ, ಅನುಸರಿಸಲೇಬೇಕಾದಂತಹ ಕೆಲವೊಂದು ತಂತ್ರಗಳಿವೆ. ಇದು ಕಾನೂನುಬದ್ಧವಾದ ತಂತ್ರಗಳೇ ಇರ್ತವೆ. ಇಲ್ಲ ಅಂತಂದರೆ ಸುಖ ಸುಮ್ಮನೆ ಅವ್ರನ್ನ ತಾವೇ ತಗೊಂಡಾಗ ಒಡ್ಕೊಳ್ತಾ ಇದ್ದಾರೆ, ಕರ್ಕೊಂಡೋಗಿ ಅದು ಎಲ್ಲಿಗೋ ಹೊರ್ಕೊಂಡೋಗಿ ಕಡಿಪಾಗಿ ಬಿಡುವಂಥ ಕೆಲಸನ ಮಾಡ್ತಾ ಇರ್ತಾರೆ, ಬೇರೆ ವಿಚಾರ. ಅದರಿಂದ ಅಪಾಯ ಏನೂ ಇಲ್ಲ. ಈಗ ಅವರು ಕಾನೂನಿನ ಮೊರೆ ಹೋಗಿರೋದ್ರಿಂದ, ನ್ಯಾಯಾಲಯದ ಮೊರೆ ಹೋಗಿರೋದ್ರಿಂದ, ನ್ಯಾಯಾಲಯದಿಂದ ಒಂದು ತೀರ್ಪು ಬರುವವರೆಗೆ ಅವರು ಎಲ್ಲೋ ಒಂದು ಕಡೆ ಇರ್ತಾರೆ. ಅದು ಎಲ್ಲ ಒಂದು ಪ್ರಕರಣಗಳಲ್ಲೂ ಎಲ್ಲರೂ ಅನುಸರಿಸ್ಬೋದಾದಂತಹ ನ್ಯಾಯಬದ್ಧವಾದಂತಹ ತಂತ್ರ ಅಂತಲೇ ಹೇಳ್ತೀನಿ. ಟೆಕ್ನಿಕಲ್ ಅದಕ್ಕೆ ದೊಡ್ಡ ಅರ್ಥವನ್ನು ಕೊಡುವಂಥದ್ದು ಏನೂ ಇಲ್ಲ. ಎಲ್ಲೋ ಒಂದು ಕಡೆ ಸಾವಿರಾರು ಜನನ ಬಾಂಬಾಕಿ ಸಾಯಿಸ್ಬಿಟ್ಟು ಔಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ಅವರೇನು ಒಸಾಮಾ ಬಿನ್ ಲಾಡನ್ನು ಅಲ್ಲ, ಅಥವಾ ರಾಜೀವ್ ಗಾಂಧಿ ಅಸಾಸಿನೇಷನಲ್ಲಿ ಇದ್ನಲ್ಲ, ಶಿವರಸನ್ ಆ ಥರದ ಗ್ಯಾಂಗ್ನವರೇನಲ್ಲ. ಒಂದು ಪಾಪದ ಹೆಣ್ಣು ಮಗಳ ಪರವಾಗಿ ಧ್ವನಿ ಮಾಡಿದಂತಹ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ವ್ಯಕ್ತಿಗಳು. ಅವ್ರ ಬಗ್ಗೆ ನಾನೇನು ಆಗ್ತಾ ಇಲ್ಲ, ಅವರ ಪರವಾದಂಥ ವಕಾಲತ್ತನ್ನಲ್ಲ. ಆದರೆ ಎಲ್ಲರೂ ನೋಡ್ತಾ ಬರ್ತಾ ಇದ್ದೀವಲ್ಲ, ಅವರು ಏನು ಮಾಡ್ತಾ ಇದ್ದಾರೆ, ಏನು ಮಾತಾಡಿದ್ದಾರೆ, ಅಥವಾ ಅವರ ಇರುವಿಕೆ ಹೇಗೆ, ಅವರ ಅಸ್ಮಿತೆ ಏನು ಎಲ್ಲವೂ ತಿಳ್ಕೊಂಡಾಗ ಅವ್ರಿಗೊಂದು ವಿಳಾಸ ಇದೆ, ಅವರ ಹಿಂದೆ ಜನ ಬೆಂಬಲ ಇದೆ, ಮತ್ತು ಅದಕ್ಕೆ ವಿರುದ್ಧವಾಗಿ ಇವರು ನಡೆಯಲಾರರು ಅಂತ ಹೇಳುವಂಥದ್ದು, ಮತ್ತು ಕಾನೂನುಬದ್ಧವಾಗಿ ಅವರು ಇರಬೇಕಾಗುತ್ತೆ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಲ್ಲೋ ಒಂದು ಅವರ ವಿರುದ್ಧ ಒಂದು ಆರೋಪ ಬಂದಾಗ ಅವರನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾದ್ರೂ ಒಂದು ತಂತ್ರವನ್ನು ಬಳಸಬೇಕಲ್ವ ಪ್ರಜಾಪ್ರಭುತ್ವದಲ್ಲಿ. ಅದನ್ನು ಅವರಷ್ಟೇ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ದೊಡ್ಡ ಒಂದು ಉಸ್ಕೊಂಡ್ಬಿಟ್ಟಿದ್ದಾರೆ, ಕಾಡು ಸೇರ್ಕೊಂಬಿಟ್ಟಿದ್ದಾರೆ, ಇವೆಲ್ಲ ಭಾಳ ಸಣ್ಣತನದ ಮಾತುಗಳಾಗ್ತದೆ. ನಾನಂತೂ ಮಾಡಲ್ಲ, ಯಾರಾದರೂ ಸರಿಯೇ. ಯಾವುದೋ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಒಂದು ಷಡ್ಯಂತ್ರ ಬಂದಾಗ ಆವಾಗ ಕೆಲವು ಅಧಿಕಾರಿಗಳೇ ಹೇಳ್ತಾರೆ, ಈ ಥರ ಒಂದು ಸುಖ ಸುಮ್ಮನೆ ಏನೋ ಒಂದು ಕೊಟ್ಟಿರ್ತಾರೆ ಸರ್, ಸುಮ್ಮನೆ ನೀವು ಬಂದು ನಿಂತ್ಕೋಬೇಡಿ, ಅದು ಕಾನೂನಿಗೆ ಹೋಗ್ಬಿಡಿ, ಮೊದಲಿಗೆ ಹೋಗಿ ಅಂತ ಏನೋ ತಗೊಳ್ಳಿ ಅಂದಾಗ ನಾವು ಅನುಸರಿಸ್ತಿರ್ತೀವಿ. ಅದು ನಿಜ ಕೂಡ. ನಂತರದಲ್ಲಿ ನಾವು ಆ ಒಂದು ಕ್ಷಣದಲ್ಲಿ ತಗೊಳ್ಳುವ ನಿರ್ಧಾರದಿಂದ ನಾವು ಆ ಕುಣಿಕೆ ಏನಿದೆ ಹಾಕಿರ್ತಾರಲ್ಲ, ಒಂದು ಸಣ್ಣದೊಂದು ಕಾನ್ಸ್ಪಿರಸಿ ಮಾಡಿರ್ತಾರಲ್ಲ, ಅಲ್ಲಿಂದ ನಾವು ಜಾರ್ಕೊಂಡು ಹೊರಗಡೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಇದು ಹೋರಾಟಗಾರರು ಮಾಡಲೇಬೇಕಾಗತ್ತೆ. ಇವತ್ತಲ್ಲ, ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲೂ ಕೂಡ ನಿಜವಾದ ಹೋರಾಟಗಾರರು ಅವರೆಲ್ಲರೂ ಅನುಸರಿಸ್ತಿದ್ದಂಥದ್ದು. ಅವ್ರನ್ನೆಲ್ಲರನ್ನೂ ಕೂಡ ಷಡ್ಯಂತ್ರ ಮಾಡ್ತಾಯಿದ್ರು ಅಂತ ಹೇಳೋಕ್ಕಾಗುತ್ತಾ? ಭಗತ್ ಸಿಂಗ್ ಆಗಲಿ, ಇವತ್ತು ನಾವು ಅವ್ರಿಗೆ ಸಲ್ಯೂಟ್ ಹೊಡಿಯಲ್ವಾ? ಮಕ್ಕಳಿಗೆಲ್ಲ ಅವ್ರ ಕತೆ ಹೇಳಲ್ವಾ? ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡಲ್ವಾ? ಸ್ವಾತಂತ್ರ್ಯ ಯೋಧರೇ ಅವರೆಲ್ಲರೂ ಕೂಡ. ಅವತ್ತು ನಡೀತಿದ್ದಂಥ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಇವತ್ತು ನಡೀತಿರುವಂಥ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಏನು ವ್ಯತ್ಯಾಸಗಳಿಲ್ಲ. ಅವತ್ತಿನ ಪ್ರಭುತ್ವ ಬ್ರಿಟಿಷ್ ಪ್ರಭುತ್ವ ಇವತ್ತು ಪಾಳೆಗಾರರ ಪ್ರಭುತ್ವ ಥರ ಆಗೋಗಿದೆ, ರಿಯಲ್ ಎಸ್ಟೇಟ್ ಪ್ರಭುತ್ವ ಥರ ಆಗೋಗಿದೆ. ನಿಜವಾದ ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ಕೇಳಿದ್ರೆ ಟಾರ್ಚ್ ಹಾಕೊಂಡು ಹುಡುಕ್ಬೇಕಾಗ್ತದೆ. ಏನು ನಾವು ಗಾಂಧಿನ ಆಯ್ಕೆ ಮಾಡ್ತಾ ಇದ್ದೀವಾ? ಮತ್ತು ಸುಭಾಷ್ ಚಂದ್ರ ಬೋಸ್ ಅಂತವ್ರನ್ನ ಆಯ್ಕೆ ಮಾಡ್ತಿದ್ದೀವಾ? ಎಲ್ಲೋ ಅಪರೂಪಕ್ಕೆ ಕೆಲವರು ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಅದೇನೋ ವಿಲಕ್ಷಣವಾದಂಥ ವಿಚಾರ ಆಗೋಗಿದೆ. ಯಾರಾದರೂ ನಿಜವಾದ ನಾಯಕತ್ವದ ಗುಣಗಳಿರುವಂಥವರು ಇವತ್ತು ಆಯ್ಕೆ ಆಗ್ತಾ ಇದ್ದರೆ ಅದು ತುಂಬ ಅಪರೂಪ. ಇವತ್ತು ಹಣಕಾಸು ಇರಲೇಬೇಕು. ಹಣಕಾಸಿದ್ದವನ್ನೇ ರಾಜಕೀಯದಲ್ಲಿ ಬಿತ್ತನೆ ಮಾಡಿಕೊಂಡು ಅಲ್ಲಿಂದ ಒಂದಿಷ್ಟು ಪ್ರತಿಫಲವನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ಒಂದು ಪ್ರಬಲವಾದಂತಹ ಒಂದು ಕೋಮಿನ ಬೆಂಬಲ ಇರಬೇಕು. ಅವನ ಬಾಯಿ ತುಂಬ ಕೆಟ್ಟ ಪದಗಳಿರಬೇಕು. ಅವನು ಒಂದಿಷ್ಟು ಯಾವುದಾದ್ರೂ ಅಪರಾಧಗಳನ್ನ ನಡೆಸಿರಬೇಕು. ಇವೆಲ್ಲ ಈಗ ಲೀಡರ್ಗಿರಬೇಕಾದಂತಹ ಗುಣಗಳಾಗ್ತಿರ್ತವೆ. ಗಾಂಧಿನೇ ನಿಂತರೂ ಇವತ್ತು ಗೆಲ್ಲಿಸಲ್ಲ ಜನರೂ ಅಷ್ಟೇ ಭ್ರಷ್ಟರಾಗೋಗಿದ್ದಾರೆ. ಓಟನ್ನೇ ಮಾರ್ಕತ್ತಾ ಇದ್ದಾರೆ. ಸಿಕ್ನಿಂಗ್. ಇದರ ವಿರುದ್ಧ ಜನಾಂದೋಲನ ಆಗಲೇಬೇಕಾಗ್ತದೆ. ಜನರಿಗೊಂದು ಅವೇರ್ನೆಸ್ ಮೂಡಿಸ್ಬೇಕಾಗ್ತದೆ. ಬದುಕಿನ ರೀತಿಗಳು
ಬದುಕಿನ ಮೌಲ್ಯಗಳು ಎಲ್ಲಿ ತನಕ ಬದಲಾವಣೆ ಆಗಲ್ವೋ, ಎಲ್ಲಿಯವರೆಗೆ ಈ ಧರ್ಮ ಅನ್ನುವಂಥದ್ದು, ಜಾತಿ ಅನ್ನುವಂಥದ್ದು, ಹಣ ಅನ್ನುವಂಥದ್ದು ನಮ್ಮನ್ನು ಆಳುತ್ತೋ ಅಲ್ಲಿಯವರೆಗೆ ಪ್ರಜಾಪ್ರಭುತ್ವದ ಬದಲಾವಣೆಗಳು ಆಗಲ್ಲ. ಭ್ರಷ್ಟತೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯಾಗಿ ಹೋಗಿದೆ. ಆ ಭ್ರಷ್ಟತೆಯ ಸಂಸ್ಕೃತಿ ನಾಶ ಆಗಿ ನಿಜವಾದ ಮಾನವೀಯ ಸಂಸ್ಕೃತಿ ಮೊಳಕೆ ಹೊಡೆದ್ರೆ ಮಾತ್ರ ಎಲ್ಲದಕ್ಕೂ ಒಂದು ಕಡಿವಾಣ ಆಗುತ್ತೆ. ಏನೂ ಅಪರಾಧ ಮಾಡದೇ ಇದ್ದಾಗ ಯಾಕಾದ್ರೂ ಅವರು ಶಿಕ್ಷೆಗೆ ಒಳಗಾಗ್ತಾರೆ ಹೇಳಿ? ಯಾಕೆ ಹೆದರ್ಕೋತಾರೆ ಹೇಳಿ? ಯಾಕೆ? ಜನ ಅವರ ಜೊತೆಯಲ್ಲಿ ಇದ್ದಾರೆ ಅಂತಲೇ ನಾನು ಇವತ್ತು ಆಶಿಸುವಂಥದ್ದು, ನಂಬಿರುವಂಥದ್ದು.